ಉತ್ತಮ ಸೇವೆ, ಉತ್ತಮ ತನಿಖೆ, ಉತ್ತಮ ನಿರ್ವಹಣೆ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳಿಗೆ ಡಿಜಿ ಮೆಡಲ್ ಅನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿದರು. ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಐಜಿಪಿ ಸತೀಶ್ ಕುಮಾರ್, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಚೀಂದ್ರ, ಆಗ್ನೇಯ ವಿಭಾಗದ ಡಿಸಿಪಿ ಮೊಹಮ್ಮದ್ ಸಜೇತಾ ಸಲ್ಮಾ, ಸಿಸಿಬಿಯ ಡಿಸಿಪಿ ರಾಜಾ ಖಾಸಿಂ ಇಮಾಮ, ಡಿವೈಎಸ್ಪಿ ಸುಧೀರ್ ಹೆಗಡೆ ಅವರು, ಸಿಸಿಬಿಯ ಎಸಿಪಿ ರಾಜೇಶ್ ಸೇರಿ 200 ಜನ ಪೊಲೀಸರು ಪದಕ ವಿತರಣೆಯನ್ನು ಮಾಡಲಾಯಿತು. ಇವತ್ತು ಡಿಜಿ ಅಂಡ್ ಐಜಿ ಮೆಡಲ್ ಇದು 2ನೇ ವರ್ಷ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಸೊ ಇಲ್ಲಿ ಸಾಕಷ್ಟು ಜನ ವಿವಿಧ ವಿಭಾಗಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ 200 ಅಧಿಕಾರಿಗಳನ್ನ ಗುರುತಿಸಿ ಮನೆ ಡಿಜಿರವರು ಕೊಟ್ಟಿರ್ತಕ್ಕಂತಹ ಮೆಡಲ್. ಸೊ ಇದನ್ನ ಪಡ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಜವಾಬ್ದಾರಿನೂ ಜಾಸ್ತಿ ಮಾಡುತ್ತೆ. ಯಾಕಂದರೆ ಯಾವುದೋ ಒಂದು ಮೆಡಲ್ ಒಬ್ಬ ವ್ಯಕ್ತಿಗೆ ಬಂದಾಗ ಹೆಗಲ ಮೇಲೆ ಎಷ್ಟು ನಮಗೆ ಹೆಮ್ಮೆ ಅಂತ ಅನಿಸುತ್ತೋ, ಭಾರ ಅನಿಸಲ್ಲ, ಹೆಮ್ಮೆ ಅನಿಸುತ್ತೆ. ಅದರ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ಅಂತ ಅನಿಸುತ್ತೆ. ಸೊ ಇದರಲ್ಲಿ ಸುಮಾರು ಬೇರೆ ಬೇರೆ ರಂಗಗಳಲ್ಲಿ ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ಕು, ಹೊಸ ವಿನೂತನವಾದಂಥ ಐಡಿಯಾಸು, ಸಮಾಜ ಪರ ಕೆಲಸ ಮಾಡಿರ್ತಕ್ಕಂಥ ಅನೇಕ ಪೊಲೀಸ್ ಅಧಿಕಾರಿಗಳನ್ನ ಒಂದು ಕಡೆ ಕೂಡಿಸಿ ಈ ಮೆಡಲ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಅದು ಮೆಡಲ್ಗೆ ಭಾಜನರಾಗಿರೋದಕ್ಕೆ ಹೆಚ್ಚಿನ ಖುಷಿ ಇದೆ. ಸಿಸಿಬಿಯ ಎಸಿಪಿ ರಾಜೇಶ್ ಸೇರಿ 200 ಪೊಲೀಸರು ಪದಕ ವಿತರಣೆಯನ್ನು ಮಾಡಲಾಗಿದೆ. ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಅವರು ಪದಕವನ್ನು ಕೊಟ್ಟು ಗೌರವಿಸಿದರು. ಪದಕ ವಿತರಣಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸೇರಿ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು.